ಚಿರನಿದ್ರೆಗೆ ಜಾರಿದಂತಹ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಈಗ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಎಚ್.ಡಿ. ದೇವೇಗೌಡರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. 89 ವರ್ಷದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಈಗ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಎಚ್.ಡಿ. ದೇವೇಗೌಡರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹರದನಹಳ್ಳಿಯಲ್ಲಿ ತೋಟದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೆಸಿಬಿ ಮತ್ತು ರೋಲರ್ ಮೂಲಕವಾಗಿ ಅಂತ್ಯಕ್ರಿಯೆ ನಡೆಯಲಿದೆ. ಖುದ್ದು ಸಿದ್ಧತೆಗಳ ಮೇಲ್ವಿಚಾರಣೆಯನ್ನ ಎಚ್.ಡಿ. ರೇವಣ್ಣ ಇಲ್ಲಿ ನಡೆಸ್ತಾ ಇರುವಂಥದ್ದು. ನಾಳೆ ಅಂತಿಮ ಸಂಸ್ಕಾರಕ್ಕೆ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾವಿರಾರು ಮಂದಿ ಆಗಮಿಸುವಂತಹ ಹಿನ್ನೆಲೆ ವ್ಯವಸ್ಥಿತವಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಂತಿಮ ಸಂಸ್ಕಾರ ನಡೆಯುವಂತಹ ಸ್ಥಳದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಚಿರನಿದ್ರೆಗೆ ಚೆನ್ನಮ್ಮ ಜಾರಿರುವಂಥದ್ದು. 89 ವರ್ಷದ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಈಗ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ಹುಟ್ಟೂರಿನಲ್ಲಿ ನಾಳೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹರದನಹಳ್ಳಿ ತೋಟದ ಬಳಿ ಅಂತಿಮ ವಿಧಿವಿಧಾನ ಕಾರ್ಯ ನಡೆಯಲಿದೆ. ನಾಳೆ ಜೆಸಿಬಿ ಮತ್ತು ರೋಲರ್ ಮೂಲಕ ಅಂತ್ಯಕ್ರಿಯೆಗೆ ಸ್ಥಳದ ಒಂದು ಸಮತಟ್ಟ ಕೆಲಸ ನಡೀತಾ ಇದೆ. ಖುದ್ದು ಸಿದ್ಧತೆಗಳ ಮೇಲ್ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಎಚ್.ಡಿ. ರೇವಣ್ಣ. ನಾಳೆ ಅಂತಿಮ ಸಂಸ್ಕಾರಕ್ಕೆ ಹೆಚ್ಚು ಜನರು ಬರುವಂತಹ ಸಾಧ್ಯತೆ ಇದೆ. ದೇವೇಗೌಡರ ಪತ್ನಿ ಏನು ಚೆನ್ನಮ್ಮ ನಿಧನರಾಗಿದ್ದಾರೆ. ಈ ಒಂದು ಸುದ್ದಿ ಎಲ್ರಿಗೂ ಆಘಾತ ತಂದುಕೊಟ್ಟಿರುವಂಥದ್ದು ದೇವೇಗೌಡರ ಕುಟುಂಬಕ್ಕೆ. ಸದ್ಯ ಈ ಒಂದು ದೇವೇಗೌಡರ ಪತ್ನಿ ನಿಧನವಾದಂಥ ಇನ್ನು ಅಂತಿಮ ವಿಧಿವಿಧಾನಕ್ಕೆ ಸಕಲ ಸಿದ್ಧತೆಗಳನ್ನು ಅವರ ಹರದನಹಳ್ಳಿಯಲ್ಲಿ ಮಾಡ್ಕೊತಿರುವಂಥದ್ದು ನೋಡ್ತಾ ಇರ್ಬೋದು. ಸದ್ಯ ಈ ಒಂದು ಏನು ಅವರ ಜಾಗದಲ್ಲೇ ಅಂತಿಮ ವಿಧಿವಿಧಾನವನ್ನು ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡಿ ಇನ್ನು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ಕೊತಿದ್ದಾರೆ. ಇನ್ನು ಅವರ ತೋಟದಲ್ಲಿ ಎಲ್ಲ ಭೂಮಿಯನ್ನು ಇನ್ನೊಂದು ಸಮ ಮಾಡಿಸೋದ್ರ ಮೂಲಕ ಇನ್ನು ಸಾಕಷ್ಟು ಅಂದರೆ ಈಗ ದೇವೇಗೌಡರ ಪತ್ನಿ ಇನ್ನೊಂದು ಅಂತಿಮ ವಿಧಿವಿಧಾನಕ್ಕೆ ಸಾಕಷ್ಟು ಜನರು ಕೂಡ ಬರುವಂಥದ್ದು. ಆ ಒಂದು ವಿಚಾರವಾಗಿಯೂ ಕೂಡ ಸಾಕಷ್ಟು ತಯಾರಿಗಳನ್ನು ಈಗಾಗಲೇ ಮಾಡ್ಕೊತಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಸಮತಟ್ಟವಾದಂತಹ ಜಾಗವನ್ನು ಮಾಡಲಿಕ್ಕೆ ಜೆ.ಸಿ.ಪಿಗಳಾಗಿರ್ಬೋದು, ಇನ್ನು ರೋಲರ್ಗಳಾಗಿರ್ಬೋದು, ಎಲ್ಲದರ ಮೂಲಕ ಇನ್ನೊಂದು ಕಾರ್ಯಾಚರಣೆ ಈಗ ಆರಂಭಿಸಿ ಸದ್ಯ ಈ ಒಂದು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಸೇರೋದ್ರಿಂದ ಇನ್ನು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ನಾಳೆ ಏನು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊತಿರುವಂಥದ್ದು. ಬ್ಯಾರಿಕೇಡ್ ಮೂಲಕ ಸಾಕಷ್ಟು ಜನರ ನಿಯಂತ್ರಣ ಮಾಡಲಿಕ್ಕೋಸ್ಕರ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊತಿದ್ದಾರೆ. ಇನ್ನು ಈ ಒಂದು ಸ್ಥಳವನ್ನು ಖುದ್ದು ರೇವಣ್ಣರವರು ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಿರುವಂಥದ್ದು. ರೇವಣ್ಣವರು ಕೂಡ ಏನು ಮಧ್ಯರಾತ್ರಿಯೇ ಇನ್ನು ತಮ್ಮ ಊರಿಗೆ ಆಗಮಿಸಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಇನ್ನು ಇವತ್ತು ಏನು ಬೆಂಗಳೂರಿನಲ್ಲಿ ಪಾರ್ಥಿವ ಇರುವಂಥದ್ದು 11:30ಕ್ಕೆ ಅಲ್ಲಿಂದ ಹೊರಟು ಇನ್ನೊಂದು ರಸ್ತೆ ಮೂಲಕವೇ ಏನೊಂದು ಅವರ ಏನು ಹೊಳೆ ನರಸೀಪುರಕ್ಕೆ ಬಂದು ಪಾರ್ಥಿವ ಸೇರುತ್ತೆ. ಇನ್ನು ಇವತ್ತು ಸಂಜೆನೂ ಕೂಡ ಇಲ್ಲಿ ಹೊಳೆ ನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ನಾಳೆ ಬೆಳಗ್ಗೆನೂ ಕೂಡ ಅಂದರೆ 9:30ರವರೆಗೂ ನಾಳೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಏನೊಂದು ಹೊಳೆ ನರಸೀಪುರದ ಸ್ವಗೃಹದಲ್ಲಿ ಅಂದರೆ ರೇವಣ್ಣ ಅವರ ಮನೆಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಅದಾದ ಬಳಿಕ ಏನೊಂದು ಅವರ ಊರಾದಂತಹ ಹರದನಹಳ್ಳಿಗೆ ಏನೊಂದು ಪಾರ್ಥಿವವನ್ನು ರವಾನಿಸಲಾಗುತ್ತೆ. ಬಳಿಕ ಎಲ್ಲ ಅಂದರೆ ಸಾಕಷ್ಟು ಜನ ಸೇರುವಂಥ ವಿಚಾರದಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡ್ಕೊತಿರುವಂಥದ್ದು. ಸದ್ಯ ಈಗ ರೇವಣ್ಣವರು ಖುದ್ದು ಈ ಒಂದು ಏನು ಸ್ಥಳ ವೀಕ್ಷಣೆ ಆಗಿರ್ಬೋದು, ರೇವಣ್ಣವರಾಗಿರ್ಬೋದು, ಇನ್ನು ಅವರ ಸಂಬಂಧಿಕರಾಗಿರ್ಬೋದು ಮುಂದೆ ನಿಂತು ಎಲ್ಲವನ್ನೂ ಒಂದು ಖುದ್ದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವೀಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವಿಜುವಲ್ಸ್ನಲ್ಲೂ. ಇನ್ನು ಏನು ಹರದನಹಳ್ಳಿಯ ಏನೊಂದು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ತೋಟ ಇರುವಂಥದ್ದು, ರೇವಣ್ಣ ಅವರ ತೋಟದಲ್ಲೇ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಸಂಜೆ ಏನು ಬೆಂಗಳೂರಿನಿಂದ ಪಾರ್ಥಿವ ಬರುತ್ತೆ ಏನೊಂದು ಹೊಳೆ ನರಸೀಪುರದಿಂದ ನಾಳೆ ಈ ಒಂದು ಜಾಗದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ನಾಳೆ ಅಂತ್ಯಕ್ರಿಯೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್.